ಶ್ರೀರಸ್ತು ಶುಭ ಮತ್ತು ಸೀರಿಯಲ್ 30ನೇ ತಾರೀಕಿನ ಸಂಚಿಕೆ ಏನಾಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೆ ನೋಡಿ. ಶಾರ್ವರಿಯನ್ನು ಮಾತನಾಡಿಸಿದ ತನಿಗೆ ಅವಮಾನ, ಸ್ನೇಹ ಒಂದೇ ಸಾಕು ಎಂದ ತುಳಸಿ. ಶ್ರೀರಸ್ತು ಶುಭ ಮತ್ತು ಧಾರಾವಾಹಿಯಲ್ಲಿ ಅಭಿ ಪದೇ ಪದೇ ದೀಪಾಳಿಗೆ ಕರೆ ಮಾಡುತ್ತಾ ಇರುತ್ತಾನೆ. ದೀಪಿಕಾ ಕೊನೆಗೆ ವಿಡಿಯೋ ಕಾಲ್ ರಿಸೀವ್ ಮಾಡುತ್ತಾಳೆ. ಆಗ ಅಭಿ ತನಗೆ ದೀಪಿಕಾಳಿಂದ ದೂರು ಇರಲಾಗುವುದಿಲ್ಲ ಹಾಗೂ ತಾನು ಆತ್ಮಹತ್ಯೆ ಪ್ರಯತ್ನಿಸಿದ ವಿಚಾರವನ್ನು ಬೇಸರದಿಂದ ಹೇಳಿಕೊಳ್ಳುತ್ತಾನೆ. ಅಭಿ ಸ್ಥಿತಿ ತಿಳಿದು ದೀಪಿಕಾ ಕೂಡ ಶಾಕ್ ಆಗುತ್ತಾಳೆ. ನಂತರ ಇಬ್ಬರು ಭೇಟಿ ಮಾಡಲು ನಿರ್ಧರಿಸಿ ದೀಪಿಕಾ ಅಪ್ಪ ಇಲ್ಲದಿರುವ ಸಮಯ ನೋಡಿಕೊಂಡು ತಿಳಿಸುವುದಾಗಿ ಹೇಳುತ್ತಾಳೆ. ಜಗಳ ದೊಡ್ಡದು ಮಾಡಿಕೊಂಡಿರೋ ಸಿರಿ ಹಾಗೂ ಸಮರ್ಥ್ ಒಂದಾಗಲಿ ಎಂದು ದತ್ತ ತಾತ ಇಬ್ಬರು ಸಿನಿಮಾಗೆ ಕಳುಹಿಸಿರುತ್ತಾರೆ. ಆದರೆ ಸಿರಿ ಮತ್ತು ಸಮರ್ಥ್ ಅಲ್ಲಿಂದಲೂ ಕಿತ್ತಾಡಿಕೊಂಡು ಬರುತ್ತಾರೆ. ದತ್ತ ತಾತನಿಗೆ ಈ ರೀತಿಯಲ್ಲೂ ಮುಂದೆ ಪ್ಲಾನ್ ಮಾಡಬೇಡಿ ಎಂದು ಹೇಳುತ್ತಾರೆ. ದತ್ತ ತಾತ ಕೂಡ ಇಬ್ಬರು ಸರಿ ಹೋಗಲು ಇನ್ನೂ ಸಮಯ ಬೇಡಬೇಕೆಂದು ಅರ್ಥ ಮಾಡಿಕೊಳ್ಳುತ್ತಾರೆ. ದತ್ತ ತಾತ ಮತ್ತು ರವಿಕುಮಾರ್ ಇಬ್ಬರು ತುಳಸಿ ಮನೆಗೆ ಹೋಗುತ್ತಾರೆ. ಆಗ ಸಿರಿ ಸಮರ್ಥ್ಗೆ ಇಷ್ಟವಾಗುವಂತೆ ಕಾಫಿಯನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ. ಸಮರ್ಥ್ ಸಿರಿ ಮಾಡಿರುವ ಕಾಫಿಯನ್ನು ನೋಡಿ ಖುಷಿ ಪಡುತ್ತಾನೆ. ಕಾಫಿ ಕುಡಿದು ಸಿರಿಯನ್ನು ಮಾತನಾಡಿಸಲು ಯತ್ನಿಸುತ್ತಾನೆ. ನಂತರ ಈಗಲೇ ಬೇಡ ಎಂದು ಸುಮ್ಮನಾಗುತ್ತಾನೆ. ಶಾರ್ವರಿಯನ್ನು ಮಾತನಾಡಿಸಿದ ದತ್ತ ತಾತ ಹಾಗೂ ರವಿ ಇಬ್ಬರು ಮಾಧವ್ ಮನೆಗೆ ಬರುತ್ತಾರೆ. ತುಳಸಿಗೆ ಮುಖ ತೋರಿಸಲು ಬೇಸರವಾಗುತ್ತದೆ. ಹೀಗಾಗಿ ರೂಮ್ನಲ್ಲೇ ಇರುತ್ತಾಳೆ. ಆಗ ರವಿ ಬಂದು ಸಮಾಧಾನ ಮಾಡುತ್ತಗಳನ್ನು ಆಡುತ್ತಾರೆ. ಮುಜುಗರ ಮಾಡಿಕೊಳ್ಳಬೇಡಿ, ದತ್ತ ತಾತ ನಿಮಗೆ ಮದುವೆ ಮಾಡಿಸಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾನೆ. ಇನ್ನು ದತ್ತ ತಾತ ಶಾರ್ವರಿಯನ್ನು ಮಾತನಾಡಿಸಲು ರೂಮಿಗೆ ಹೋಗುತ್ತಾನೆ. ದತ್ತನನ್ನು ನೋಡಿದ ಶಾರ್ವರಿ ಶಾಕ್ ಆಗುತ್ತಾಳೆ. ನಿಮ್ಮ ಜೊತೆ ಸ್ವಲ್ಪ ಮಾತನಾಡಿಸಬೇಕು ಎಂದು ಹೇಳುತ್ತಾಳೆ. ದತ್ತನಿಗೆ ಮರ್ಯಾದೆ ಕೊಡದ ಶಾರ್ವರಿ, ದತ್ತ ತುಳಸಿಯನ್ನು ಈ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೇವೆ. ಅವಳಿಂದ ಸಣ್ಣ ಪುಟ್ಟ ತಪ್ಪಾದರೆ ಕ್ಷಮಿಸಿ. ಅವಸರದಲ್ಲಿ ಮದುವೆ ಮಾಡಿದ್ದರಿಂದ ನಿಮಗೆಲ್ಲ ತಿಳಿಸೋಕೆ ಆಗಲಿಲ್ಲ. ಆದ್ದರಿಂದ ಮನೆಯಲ್ಲಿ ಎಲ್ಲರಿಗೂ ಬೇಸರವಾಗಿದೆ ಎಂದು ಗೊತ್ತು ಎಂದು ದತ್ತ ಮಾತನಾಡಿಸುತ್ತಾನೆ. ಆದರೆ ಶಾರ್ವರಿ, ನಿಮ್ಮ ತುಳಸಿ ಇಲ್ಲಿ ನೆಮ್ಮದಿಯಾಗಿರುತ್ತಾಳೆ ಎಂದು ಅಂದುಕೊಳ್ಳಬೇಡಿ. ಅವಳಿಂದ ನಮ್ಮ ಮನೆಗೆ ಸಮಸ್ಯೆ ಆಗಿದೆ. ಆಕೆ ಕೇವಲ ಮಾಧವ್ಗೆ ಹೆಂಡತಿಯಷ್ಟೇ, ಈ ಮನೆಯ ಸದಸ್ಯ ಅಂತೂ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಈ ಮಾತಿನಿಂದ ದತ್ತ ಬೇಸರ ಮಾಡಿಕೊಳ್ಳುತ್ತಿದ್ದಾನೆ. ಮಾಧವ್ ಸಂಗತಿ ನಿರಾಕರಿಸಿದ ತುಳಸಿ. ದತ್ತ ಮಾಧವ್ ಮನೆಯವರೆಲ್ಲರೂ ವರಲಕ್ಷ್ಮಿ ಹಬ್ಬಕ್ಕೆ ಮನೆಗೆ ಕರೆಯುತ್ತಾರೆ. ಆದರೆ ಶಾರ್ವರಿ ನಾವ್ಯಾರು ಬರುವುದಿಲ್ಲ ಎಂದು ನೇರವಾಗಿ ಹೇಳಿ ಕಳಿಸುತ್ತಾಳೆ. ಇನ್ನು ಮಾಧವ್ ತುಳಸಿಯನ್ನು ಬಹಳ ಖುಷಿಯಿಂದ ಮಾತನಾಡಿಸುತ್ತಾನೆ. ಬಟ್ಟೆಗಳನ್ನು ಜೋಡಿಸಿಕೊಳ್ಳಲು ಸಹಾಯ ಮಾಡುವುದಾಗಿ ಹೇಳುತ್ತಾನೆ. ಆದರೆ ತುಳಸಿ ಒಂದೇ ಮಾತಿನಲ್ಲಿ ನಮಗೆ ನಿಮ್ಮ ಜೊತೆ ಯಾವ ಸಂಬಂಧವೂ ಬೆಳೆಸಲು ಇಷ್ಟವಿಲ್ಲ, ನಿಮ್ಮ ಜೊತೆಗೆ ನನಗೆ ಸ್ನೇಹ ಮಾತ್ರವೇ ಸಾಕು ಎಂದು ಹೇಳುತ್ತಾಳೆ. ಈ ಮಾತನ್ನು ಮಾಧವ್ಗೆ ನೋವುಂಟು ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.